ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭಾಷಾ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಂಯೋಜನಾಧಿಕಾರಿ ಡಾ AS ಮಹದೇವ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭಾಷಾ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಸಂಯೋಜನಾಧಿಕಾರಿಗಳಾದ ಡಾ AS ಮಹದೇವ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಳಿ, ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಭಾಷಾ ವಿಜ್ಞಾನ ಅಧ್ಯಯನ ವಿಭಾಗ ಅಂತ ಒಂದು ವಿಭಾಗ ಇದೆ. ಇದರಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ? ಭಾಷಾ ವಿಜ್ಞಾನ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ನಾವು ಅನ್ಕೊಂಡ್ಬಿಡ್ತೀವಿ ಸಾಮಾನ್ಯವಾಗಿ ವಿಜ್ಞಾನ ಅಂದ ಕೂಡಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಈ ಥರದ್ದು ಅಥವಾ ಸಮಾಜ ವಿಜ್ಞಾನ ಈ ಥರದ್ದು ಅಂದ್ಕೊಂಡಿರ್ತೀವಿ. ಇದರಲ್ಲಿ ಏನು ವಿಶೇಷತೆ ಇದೆ ಸರ್? ಇದ್ರ ಬಗ್ಗೆ ಒಂದು ಸಣ್ಣ ಪೀಠಿಕೆ ಕೊಡ್ತೀನಿ ನಾನು ನಿಮಗೆ. ಭಾಷೆ ಮಾನವನ ಜೀವನದಲ್ಲಿ ಒಂದು ಅತ್ಯುತ್ತಮ ಸಾಧನ. ಭಾಷೆಯ ಮೂಲಕವೇ ಸಮಾಜದ ಎಲ್ಲ ವಿಚಾರಗಳನ್ನು ಹೆಚ್ಚು ವೈಜ್ಞಾನಿಕವಾಗಿ ಅರಿಯಲು ಸಾಧ್ಯ. ಹಾಗಾದರೆ ಭಾಷೆ ಎಂದರೇನು, ಭಾಷಾ ವಿಜ್ಞಾನ ಎಂದರೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಹೌದು, ಖಂಡಿತವಾಗ್ಲೂ. ಮೊದಲಿಗೆ ಭಾಷೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫರ್ಡಿನಾಂಡ್ ಡಿ ಸಸೂರ್ ಅಂತ ಇವರು ಭಾಷಾ ವಿಜ್ಞಾನಿ. ಇವರು ತಮ್ಮ ಅಭಿಪ್ರಾಯ ಹೇಳ್ತಾರೆ, ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಹಾಗೆ ಮತ್ತೊಬ್ಬರು ಹೇಳ್ತಾರೆ, ವಿಲ್ಲರ್ ಕೌಚ್ ಅಂತ. ಇವರು ಹೇಳೋದು, ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ. ಅಂದರೆ ಇವರು ಹೇಳೋದೇನು, ನಮ್ಮೊಳಗಿನ ಅಭಿಪ್ರಾಯ ಅಥವಾ ಭಾವನೆಗಳನ್ನು ಧ್ವನಿ ಸಂಕೇತಗಳ ಮೂಲಕ ಅಭಿವ್ಯಕ್ತಗೊಳಿಸುವುದನ್ನು ಭಾಷೆ ಎನ್ನಬಹುದು. ಇನ್ನು ಭಾಷಾ ವಿಜ್ಞಾನದ ಬಗ್ಗೆ ಹೇಳೋದಾದರೆ, ಈ ಭಾಷಾ ವಿಜ್ಞಾನವು ಭಾಷೆಯ ರಚನೆ, ಬೆಳವಣಿಗೆ ಮತ್ತು ಬಳಕೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಅಂದರೆ ಭಾಷೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಭಾಷಾ ವಿಜ್ಞಾನ. ಇದನ್ನು ಇಂಗ್ಲಿಷ್ನಲ್ಲಿ ಲಿಂಗ್ವಿಸ್ಟಿಕ್ಸ್ ಅಂತ ಕರೆಯಲಾಗುತ್ತೆ. ಈ ಲಿಂಗ್ವಿಸ್ಟಿಕ್ಸ್ ಎಂಬುದು ಮೂಲತಃ ಲ್ಯಾಟಿನ್ ಶಬ್ದ. ಇದು ಲ್ಯಾಟಿನ್ನಿಂದ ಇಂಗ್ಲೀಷ್ಗೆ ಬಂದಿದ್ದು. ಈ ಶಬ್ದದಲ್ಲಿ ಲಿಂಗ್ವಾ ಮತ್ತು ಟಿಕ್ಸ್ ಎಂಬ ಎರಡು ಬೇರೆ ಬೇರೆ ರೂಪಗಳಿವೆ. ಲಿಂಗ್ವಾ ಎಂಬ ರೂಪಕ್ಕೆ ನಾಲಿಗೆ ಅಥವಾ ಮಾತು ಎಂಬ ಅರ್ಥವಿದ್ದರೆ, ಟಿಕ್ಸ್ ಎಂಬುದಕ್ಕೆ ವಿಜ್ಞಾನ ಎಂಬ ಅರ್ಥವಿದೆ. ಈ ಎರಡೂ ರೂಪಗಳು ಸೇರಿ ಲಿಂಗ್ವಿಸ್ಟಿಕ್ಸ್ ಎಂಬ ಶಬ್ದವು ಸೈನ್ಸ್ ಆಫ್ ಲ್ಯಾಂಗ್ವೇಜ್ ಎಂಬ ಅರ್ಥದಲ್ಲಿ ರೂಪುಗೊಂಡಿದೆ. ಭಾಷಾ ವಿಜ್ಞಾನದ ಮುಖ್ಯ ಪ್ರಯೋಜನಗಳೆಂದರೆ ಪರಿಣಾಮಕಾರಿ ಸಂವಹನ, ದ್ವಿತೀಯ ಭಾಷಾ ಬೋಧನೆ, ಅನುವಾದ, ಕಂಪ್ಯೂಟರ್ ಭಾಷಾ ಸಂಸ್ಕರಣೆ ಮತ್ತು ಸಾಂಸ್ಕೃತಿಕ ತಿಳುವಳಿಕೆ. ಇದು ಭಾಷೆಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ದೂರ ಶಿಕ್ಷಣದಲ್ಲಿ ಈ ಭಾಷಾ ವಿಜ್ಞಾನ ಕೋರ್ಸ್ ಮಾಡಲು ಅನೇಕರು ತಮಿಳುನಾಡಿನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾ ಇದ್ದರು. ಇದನ್ನು ಗಮನಿಸಿದ ನಾನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆರಂಭಿಸಿದರೆ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುತ್ತದೆ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೂ ಒಳ್ಳೆಯ ಹೆಸರು ಬರುತ್ತದೆ ಎಂದು ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಸರಣಪ್ಪ ವಿ ಅಲ್ಸೆ ಸರ್ ಹಾಗೂ ಆಗಿನ ಡೀನ್ ರಾಗಿದ್ದಂಥ ಪ್ರೊಫೆಸರ್ ಎನ್ ಲಕ್ಷ್ಮಿ ಮೇಡಮ್ ರವರ ಗಮನಕ್ಕೆ ತಂದೆ. ಅದಕ್ಕವರು ಸಂತೋಷದಿಂದ ಒಪ್ಪಿ 2025-26ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಸ್ನಾತಕೋತ್ತರ ಭಾಷಾ ವಿಜ್ಞಾನ ಸರ್ಟಿಫಿಕೇಟ್ ಕೋರ್ಸ್ ಆರಂಭವಾಗಲು ಅನುಕೂಲ ಮಾಡಿಕೊಟ್ರು.
ಇದು 1 ವರ್ಷದ ಕೋರ್ಸು. ಇದಕ್ಕೆ ವಿದ್ಯಾರ್ಹತೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದ ಪದವಿ ಅಷ್ಟಿದೆ ಸಾಕು. ವರ್ಷಕ್ಕೆ ಒಂದೇ ಪರೀಕ್ಷೆ. ಇದರಲ್ಲಿ ಒಟ್ಟು 6 ಪತ್ರಿಕೆಗಳಿವೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲವಾಗುವಂತೆ ಭಾಷೆ ಮತ್ತು ಸಮೂಹ ಮಾಧ್ಯಮ ಅಂತ ಒಂದು ಪತ್ರಿಕೆ ಇಟ್ಟಿದ್ದೇವೆ. BEd ಶಿಕ್ಷಕರಿಗೆ ಹಾಗೂ ದ್ವಿತೀಯ ಭಾಷಾ ಬೋಧನೆ ಮಾಡುವ ಎಲ್ಲ ಹಂತದ ಅಧ್ಯಾಪಕರಿಗೆ ಅನುಕೂಲವಾಗುವಂತೆ ಭಾಷಾ ಬೋಧನಾ ವಿಧಾನಗಳು ಅಂತ ಒಂದು ಪತ್ರಿಕೆನ ಇಟ್ಟಿದ್ದೇವೆ. ಈ ಪ್ರತಿ ಪತ್ರಿಕೆಯು 100 ಅಂಕಗಳನ್ನು ಹೊಂದಿದೆ ಸರ್. 20 ಅಂಕಗಳು ಆಂತರಿಕ ನಿಬಂಧನೆಗೂ 80 ಅಂಕಗಳು ಥಿಯರಿ ಪತ್ರಿಕೆಗೂ ನಿಗದಿಪಡಿಸಲಾಗಿದೆ ಸರ್. ಸದ್ಯಕ್ಕೆ 1 ವರ್ಷದ ಈ ಸ್ನಾತಕೋತ್ತರ ಭಾಷಾ ವಿಜ್ಞಾನ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಲಾಗಿದ್ದು, ಮುಂದೆ MA ಲಿಂಗ್ವಿಸ್ಟಿಕ್ಸ್ ಹಾಗೂ ಓಪನ್ ಎಲೆಕ್ಟಿವ್ ಪತ್ರಿಕೆಗಳಾಗಿ ವಿದ್ಯಾರ್ಥಿಗಳ ಆಸಕ್ತಿಗೆ ತಕ್ಕಂತೆ ಪರಿಚಯಿಸಲಾಗ್ತದೆ. ಈಗ ಸದ್ಯಕ್ಕೆ ಓಪನ್ ಎಲೆಕ್ಟಿವ್ ಆಗಿ ಭಾಷಾ ವಿಜ್ಞಾನದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸದ್ಯಕ್ಕೆ ಕೊಟ್ಟಿಲ್ಲ ಸರ್. ಈ ಮುಂದೆ ನಾವು ಮಾಡಬೇಕಂತಿದ್ದೀವಿ. ಯಾಕಂದರೆ ಸದ್ಯಕ್ಕೀಗ 21 ವಿದ್ಯಾರ್ಥಿಗಳು ಇರೋದ್ರಿಂದ ಮುಂದೆ ಪ್ರವೇಶಾತಿ ಜಾಸ್ತಿ ಆದಷ್ಟು ಇದು ಮಾಡ್ಕೊಂಡು ಹೋಗೋಣ. ಕಳೆದ ವರ್ಷವಷ್ಟೇ ಪ್ರಾರಂಭ ಆಗಿರೋದ್ರಿಂದ ಇನ್ನೂ ಅದಕ್ಕೆ ಚಾಲನೆ ಅಷ್ಟರ ಮಟ್ಟಿಗೆ ಸಿಕ್ಕಿಲ್ಲ. ಹೌದು. ಸೊ ಹಾಗಾಗಿ ಮುಂದೆ ಚಾಲನೆ ಉತ್ತಮವಾಗಿ ದೊರಕಿದ ಕೂಡಲೇ ಬೇರೆ ಬೇರೆ ಕೋರ್ಸ್ಗಳನ್ನ ಶುರು ಮಾಡ್ತೀರಿ. ಸದ್ಯಕ್ಕೀಗ 21 ವಿದ್ಯಾರ್ಥಿಗಳಿರೋದ್ರಿಂದ ಮತ್ತೆ ಆನ್ಲೈನ್ ಅಥವಾ ಕೇಂದ್ರ ಕಚೇರಿಯಲ್ಲಿ ಮಾತ್ರ ಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮತ್ತೆ ವಾರ್ಷಿಕ ಪರೀಕ್ಷೆ ಕೂಡ ಮೈಸೂರಿನ ಕೇಂದ್ರ ಕಚೇರಿನಲ್ಲೇ ಕೂಡ ನಡೆಸಲಾಗುತ್ತದೆ ಸರ್. ಸದ್ಯದ ಮಟ್ಟಿಗೆ ಪ್ರಾದೇಶಿಕ ಕೇಂದ್ರಗಳಲ್ಲಿ ಈ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆಗಳು ನಡೀತಿಲ್ಲ. ಇಲ್ಲ ಸರ್, ಸದ್ಯ ಕೇಂದ್ರ ಕಚೇರಿಗೆ ಬರಬೇಕು. ಕೇಂದ್ರ ಕಚೇರಿ ಸದ್ಯ ಪ್ರವೇಶಾತಿಯನ್ನ ನೀವು ನಮ್ಮ ಪ್ರಾದೇಶಿಕ ಕೇಂದ್ರಗಳಲ್ಲಿ ತಗೊಳ್ಬಹುದು ಅಥವಾ ಆನ್ಲೈನಲ್ಲೂ ತಗೊಳ್ಬಹುದು. ಬಟ್ ಸಂಪರ್ಕ ಕಾರ್ಯಕ್ರಮ ಮತ್ತು ಪರೀಕ್ಷೆ ಬರೀಬೇಕು ಅಂದ್ರೆ ಕೇಂದ್ರ ಕಚೇರಿಗೆ ಬರಬೇಕು. ಈಗಷ್ಟೇ ಪ್ರಾರಂಭ ಆಗಿರೋದ್ರಿಂದ ಅದಕ್ಕೆ ಇನ್ನೊಂದಷ್ಟು ಸಮಯಾವಕಾಶ ಬೇಕು. ಹೌದು ಸರ್. ಮತ್ತೆ ನುರಿತ ಭಾಷಾ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಗಳಿಂದ ಸಿದ್ಧಪಾಠಗಳನ್ನ ಸಿದ್ಧಪಡಿಸಲಾಗಿದೆ ಸರ್. ಪ್ರವೇಶಾತಿ ಪಡೆದಂತ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ನಾವು PDF ಫಾರ್ಮೆಟ್ ನಲ್ಲಿ ಕೊಡ್ತಾ ಇದ್ದೀವಿ. ಅಂದ್ರೆ ಅದು ಸಾಫ್ಟ್ ಕಾಪಿ ಮಾತ್ರ ಸಿಗ್ತಾ ಇದೆ ಸದ್ಯಕ್ಕೆ ಸರ್. ಈಗ ಯಾಕೆ ವಿದ್ಯಾರ್ಥಿಗಳು ಕಡಿಮೆ ಇರೋದ್ರಿಂದ ನಾವು ನೋಡ್ಕೊಂಡು ಪ್ರಿಂಟ್ ಹಾಕ್ಸೋಣ ಅಂದ್ಕೊಂಡು ಕಾಯ್ತಾ ಇದ್ದೀವಿ. ಅದು ಎಷ್ಟು ಭಾಷೆನಲ್ಲಿರುತ್ತೆ ಸರ್? ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಈಗ ಆರಂಭಿಸಿರೋದು. ಮುಂದೆ ಕನ್ನಡ ಮಾಧ್ಯಮದಲ್ಲೂ ಕೂಡ ನಾವು ಆರಂಭಿಸಬೇಕು ಅಂದ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳ ಆಸಕ್ತಿ ಮೇಲೆ ಅದನ್ನ ಅಂದ್ರೆ ಸದ್ಯದ ಮಟ್ಟಿಗೆ ಸಿದ್ಧಪಾಠಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಗ್ತಾ ಇದೆ. ಹೌದು ಸರ್. PDF ಫಾರ್ಮೆಟ್ ಅಲ್ಲಿ. ಹೌದು ಸರ್. ಅದನ್ನ ಅವರು ಪ್ರವೇಶ ಆದ ಕೂಡಲೇ ಅವರ ಕ್ರೆಡೆನ್ಷಿಯಲ್ ಬಳಸಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಭಾಷಾ ವಿಜ್ಞಾನ ಚೆನ್ನಾಗಿ ಓದ್ಕೊಂಡವರಿಗೆ ಉದ್ಯೋಗಕ್ಕೇನು ಬರ ಇಲ್ಲ ಸರ್. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಹೆಚ್ಚು ಅವಕಾಶಗಳಿರೋದೇ ಅಲ್ಲಿ, ಅಂದ್ರೆ CII ನಲ್ಲಿ. ಮತ್ತೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ RIE ಅಂತೀವಲ್ಲ, ಅಲ್ಲಿ ಕೂಡ ಉದ್ಯೋಗ ಇದೆ. ಎರಡು ಕೂಡ ಮೈಸೂರಿನಲ್ಲಿ ಕಚೇರಿಗಳನ್ನು ಹೊಂದಿವೆ. ಮತ್ತೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಅಂತ ನೀವು ಕೇಳಿದ್ದೀರಾ, ಸ್ಪೀಚ್ ಅಂಡ್ ಹಿಯರಿಂಗ್, ಅಲ್ಲೂ ಕೂಡ ಉದ್ಯೋಗಕ್ಕೆ ತುಂಬಾ ಅವಕಾಶಗಳಿದೆ ಸರ್. ನಿಮ್ಗೆ ಗೊತ್ತಿರೋಂಗೆ ಈಗ ರೇಡಿಯೋದಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಅಥವಾ ಇಲ್ಲೂ ಕೂಡ ನೀವು ಉದ್ಘೋಷಕರಾಗಿ ಅಥವಾ ನಿರೂಪಕರಾಗಿ ಟಿವಿಗಳಲ್ಲಾದ್ರೆ ನೀವು ಕೆಲಸ ಮಾಡಬೇಕಂದ್ರೆ ನಿಮಗೆ ಭಾಷೆ ಚೆನ್ನಾಗಿ ಗೊತ್ತಿರಬೇಕು. ಹೇಗೆ ಉಚ್ಚಾರಣೆ ಮಾಡಬೇಕು, ಅದನ್ನು ಯಾವ ಥರ ನಾವು ಬಳಸ್ಕೊಳ್ಬೇಕು, ಯಾವ ಪದನ ಯಾವ ಅಕ್ಷರವನ್ನು ಯಾಕೆ ನಾವು ಬಳಸಬೇಕು, ಬರೀಬೇಕಾದಷ್ಟೇ, ಓದಬೇಕಾದಷ್ಟೇ, ಮತ್ತು ಉಚ್ಚಾರಣೆ ಮಾಡಬೇಕಾದ್ರೂ ನಿಮ್ಗೆ ಸ್ಪಷ್ಟತೆ ಗೊತ್ತಿದ್ರೆ ಮಾತ್ರ ನಿಮಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ. ರೇಡಿಯೋ TV ಮಾತ್ರ ಅಲ್ಲ, ಈಗ ಹೊರಗಡೆ ಕಾರ್ಯಕ್ರಮಗಳ ನಿರೂಪಣೆ ಮಾಡುವಾಗಲೂ ಕೂಡ ಇದನ್ನೇ ಬಯಸ್ತಾರೆ. ಹೌದು ಸರ್, ಸಂಘಟಕರು. ಇವನ್ ನೀವು ಪತ್ರಿಕೋದ್ಯಮದಲ್ಲಿ ನೀವು ಕೆಲಸ ಮಾಡಬೇಕು ಅಂದರೆ ನಿಮಗೆ ಭಾಷೆಯ ಬಗ್ಗೆ ಆಳವಾದ ಜ್ಞಾನ ಇರಬೇಕು. ಆ ಜ್ಞಾನ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇನ್ನು ಕಂಪ್ಯೂಟರ್ ಹಾಗೂ ಮೊಬೈಲ್ಗಳಲ್ಲಿ ಈ ಲ್ಯಾಂಗ್ವೇಜ್ ಸಾಫ್ಟ್ವೇರ್ಗಳನ್ನ ಡೆವಲಪ್ ಮಾಡಬೇಕಾಗತ್ತಲ್ಲ ಸರ್, ಅಂತ ಕಡೆ ಕೂಡ ಲಿಂಗ್ವಿಸ್ಟಿಕ್ಸ್ ಯಾರು ಮಾಡಿದ್ದಾರೆ ಅವರಿಗೆ ಹೆಚ್ಚು ಅವಕಾಶಗಳಿದೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದಾಗ ಈ ಭಾಷೆ ಕಲ್ತಿದ್ರೆ, ಭಾಷಾ ವಿಜ್ಞಾನದಲ್ಲಿ ಸ್ವಲ್ಪ ಅವರಿಗೆ ಹೋಲ್ಡ್ ಇದ್ರೆ ಅಲ್ಲೂ ಕೂಡ ಅವ್ರಿಗೆ ಸಹಾಯಕ್ಕೆ ಬರುತ್ತೆ. ತುಂಬಾ ಆಗುತ್ತೆ ಸರ್. ಇನ್ನು ಈ ದ್ವಿತೀಯ ಭಾಷಾ ಬೋಧನೆ ಮಾಡೋ ಸಂಸ್ಥೆಗಳೇ ಅಂದ್ರೆ ಈಗ ಎಲ್ಲೆಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಕಲಿಸ್ತಾರೆ. ಈಗ ನಾನು ಕನ್ನಡಿಗ ಆದರೆ ಅಲ್ಲಿ ನಾನು ಕನ್ನಡ ಹೋಗಿ ಕಲಿಯೋಕ್ಕಾಗಲ್ಲ. ಅಲ್ಲಿ ಏನೋ ತಮಿಳು, ತೆಲುಗು ಅಥವಾ ಮಲಯಾಳಂ ಈ ಥರ ಬೇರೆ ಭಾಷೆನ ಕಲಿಬೇಕು. ಅಲ್ಲಿ ಅಂಥ ಕಡೆಗಳೇನೆಂದರೆ ನೀವು ಭಾಷಾ ವಿಜ್ಞಾನ ಗೊತ್ತಿದ್ರೆ ಮಾತ್ರ ನೀವು ಆ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಸೋದಕ್ಕೆ ಸಾಧ್ಯ. ಅಲ್ಲಷ್ಟೇ ಅಂತಲ್ಲ, ನೀವು ಈಗ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ನ ಟೀಚ್ ಮಾಡಬೇಕಂದ್ರೆ ಭಾಷಾ ವಿಜ್ಞಾನದ ಅರಿವಿರಬೇಕು. ಅರಿವಿಲ್ದೇನೆ ನೀವು ಟೀಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೋಡಿ, ತಮಿಳುನಾಡಾಗಲಿ ಅಥವಾ ವೆಸ್ಟ್ ಬೆಂಗಾಲ್ನಾಗಲಿ ಅವರು ವಿಜಯಲಕ್ಷ್ಮಿ ಅಂತಾರೆ, ನಾವು ವಿಜಯಲಕ್ಷ್ಮಿ ಅಂತೀವಿ.
ನಮ್ಗೆ ಅಲ್ಲಿ ಭಾಷೆಯನ್ನು ತಿಳ್ಕೋಬೇಕು. ಆ ಭಾಷೆನಲ್ಲಿ ವರ್ಣಮಾಲೆಯಲ್ಲಿ ಯಾವ ಸ್ವರ ಬಳಕೆಯಲ್ಲಿದೆ, ಯಾವ ವ್ಯಂಜನಾಕ್ಷರಗಳ ಬಳಕೆಗಳಿದೆ, ನಮ್ಮಲ್ಲಿ ಯಾವುದಿದೆ, ಅವರಲ್ಲಿ ಯಾವುದಿದೆ, ಮತ್ತು ಅವರಲ್ಲಿ ಯಾವುದಿಲ್ಲ, ನಮ್ಮಲ್ಲಿ ಯಾವುದು ಇದೆ, ಇದನ್ನೆಲ್ಲ ಡಿಫ್ರೆನ್ಸ್ ತಿಳ್ಕೊಂಡಿದ್ರೆ ಮಾತ್ರ ನಾವು ಸ್ಪಷ್ಟವಾಗಿ ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಇದನ್ನು ವ್ಯತ್ಯಾಸಗಳನ್ನು ತಿಳಿಸೋಕೆ ಸಾಧ್ಯ. ಭಾಷಾ ವಿಜ್ಞಾನ ಅಂದರೆ ನೀವು ಬರೀ ಕರ್ನಾಟಕಕ್ಕೆ ಅಥವಾ ಈ ಥರ ಅಂತಲ್ಲ, ಇದು ವರ್ಲ್ಡ್ ವೈಡ್, ಪ್ರಪಂಚದಾದ್ಯಂತ ಇರತಕ್ಕಂಥ ಸಬ್ಜೆಕ್ಟು. ನಮ್ಮಲ್ಲಿ ಈ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಅರಿವಿಲ್ಲ. ನಮ್ಮ ಬಿಟ್ಟು ಹೊರಗಡೆ ಹೋದರೆ ಇದು ಹೆಚ್ಚು ಪ್ರಚಲಿತನಲ್ಲಿದೆ. ವಿದೇಶದಲ್ಲಂತೂ ಭಾಷಾ ವಿಜ್ಞಾನವಿಲ್ಲದೇ ಯಾವುದೇ ಇನ್ಸ್ಟಿಟ್ಯೂಟ್ನಲ್ಲಿ ಕೋರ್ಸ್ ಇಲ್ಲವೇ ಇಲ್ಲ. ಭಾಷಾ ವಿಜ್ಞಾನ ಪ್ರತಿಯೊಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಆಗಿ ವಿದೇಶಗಳಲ್ಲಿ ಎಲ್ಲ ವಿಶ್ವವಿದ್ಯಾಲಯ ಸಾಮಾನ್ಯ ಸಿಗುತ್ತೆ ಸರ್. ಯಾಕಂದರೆ ನೀವು ಟಿವಿ, ರೇಡಿಯೋ ಎಲ್ಲೇ ಹೋಗಿ ಭಾಷಾ ವಿಜ್ಞಾನ ಅರಿವು ಇರಲೇಬೇಕು. ನೀವು ಟಿವಿನಲ್ಲಿ ಹೊಸ ಏನೋ ಒಂದು ತಂತ್ರಜ್ಞಾನ ಬಳಸಬೇಕು ಅಂದರೆ ಲ್ಯಾಂಗ್ವೇಜ್ ಬಗ್ಗೆ, ಅಥವಾ ಮೊಬೈಲ್ನಲ್ಲಿ ಏನೋ ಬಳಸಬೇಕಂದ್ರೆ ಬೇಕೇ ಬೇಕು ಅಲ್ವೇ ಸರ್? ಈಗ ವಾರ್ಷಿಕ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ರಿ ಅವರಿಗೆ ಈ ಭಾಷಾ ವಿಜ್ಞಾನದ ಪರ್ಟಿಕ್ಯುಲರ್ ಕೋರ್ಸ್ನಲ್ಲಿ ಆಂತರಿಕ ನಿಬಂಧನೆ ಅಂದರೆ ಅಸೈನ್ಮೆಂಟ್ ಬರೆಯೋಕ್ಕಿರುತ್ತಾ ಸರ್? ಇದೆ ಸರ್. ಈಗ ಒಟ್ಟು 6 ಪತ್ರಿಕೆ ಇರೋದು, 5 ಪತ್ರಿಕೆ ಬಂದು ಥಿಯರಿ ಇರೋದು, 6ನೇ ಪತ್ರಿಕೆ ಬಂದು ಪ್ರಾಜೆಕ್ಟ್ ವರ್ಕ್ ಅಂತ. ಎಲ್ಲ ಪತ್ರಿಕೆಗೂ 100 ಅಂಕಗಳಿದೆ ಸರ್. ಥಿಯರಿ ಪತ್ರಿಕೆಯಲ್ಲಿ 20 ಅಂಕಗಳು ಒಂದು ಪೇಪರ್ಗೆ, 20 ಅಂಕಗಳಲ್ಲಿ ಅತಿ ಹೈಯೇ ಇರುತ್ತೆ. ಇನ್ನು 80 ಅಂಕಲ್ಲಿ ಅವರು ಥಿಯರಿ ಬರೀಬೇಕಾಗುತ್ತೆ. ಪ್ರತಿ ಪತ್ರಿಕೆ ಅದೇ ಥರ 5 ಪೇಪರ್ಗೂ. ಅಸೈನ್ಮೆಂಟ್ ಬರೆಯುವಾಗ ಅವ್ರಿಗೆ ಏನಿರುತ್ತೆ ಸರ್? ಏನು ಬರೀಬೇಕಾಗುತ್ತೆ ಅವರು? ಏನು ಅದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರ ಹತ್ರ? ನಾವು ಭಾಷಾ ವಿಜ್ಞಾನದ ಬಗ್ಗೆನೇ ಕ್ವಶನ್ಗಳು ಕೊಟ್ಟಿರ್ತೀವಿ ಸರ್. ನಾವು ಸಬ್ಜೆಕ್ಟ್ ಬಗ್ಗೆ ಮೊದಲನೇ ಪತ್ರಿಕೆ ದ ಸ್ಟಡಿ ಆಫ್ ಕಲ್ಚರ್ ಅಂತ ಇದೆ. ಸೊ ಆ ಪತ್ರಿಕೆಗೆ ಸಂಬಂಧಪಟ್ಟಿಗೆ ಕೂಡ ಕ್ವಶನ್ ಕೊಟ್ಟಿರ್ತೀವಿ. ಒಂದು 3 ಕ್ವಶನ್ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತ ರೀತಿ ಅವ್ರು 2ನ್ನ ಆಯ್ಕೆ ಮಾಡಿಕೊಂಡು ಬರೀಬೇಕು. ಅಂದ್ರೆ ಪ್ರಶ್ನೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರ ಅವಕಾಶ ಇರುತ್ತೆ. ಹೌದು ಸರ್, ಹೌದು. 2ನೇ ಪತ್ರಿಕೆ ಕೂಡ ಅದೇ ತರ ಹಿಸ್ಟಾರಿಕಲ್, ಕಂಪ್ಯಾರಿಟಿವ್ ಅಂಡ್ ಡಿಸ್ಕ್ರಿಪ್ಟಿವ್ ಲಿಂಗ್ವಿಸ್ಟಿಕ್ಸ್ ಅಂತ ಇದೆ ಸರ್. ಈ ಪತ್ರಿಕೆಯಲ್ಲಿ 3 ಕ್ವಶನ್ ಕೊಟ್ಟಿರ್ತೀವಿ. 2 ಉತ್ತರ ಬರೀಬೇಕು. ಮತ್ತೆ 3ನೇ ಪತ್ರಿಕೆ ಲ್ಯಾಂಗ್ವೇಜ್ ಅಂಡ್ ಮಾಸ್ ಮೀಡಿಯಾ ಅಂತ, ಭಾಷೆ ಮತ್ತು ಸಮೂಹ ಮಾಧ್ಯಮ ಅಂತ. ಈ ಪತ್ರಿಕೆಗಳನ್ನು ಕೂಡ ನಾವು 3 ಕ್ವಶನ್ ಕೊಡ್ತೀವಿ, 2 ಆಯ್ಕೆ ಮಾಡಬೇಕು. ಸೊ ಅದೇ ಥರ 4ನೇ ಪತ್ರಿಕೆ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್ ಅಂತ, ಭಾಷಾ ಬೋಧನಾ ವಿಧಾನಗಳು. ಅದರಲ್ಲೂ ಕೂಡ ಅದೇ ಥರ ನಾವು 3 ಕ್ವಶನ್ ಕೊಟ್ಟು 2 ಕ್ವಶನ್ಗೆ ಉತ್ತರ ಬರೆಯೋದಕ್ಕೆ ಬರೆಯೋದಕ್ಕೆ ಕೊಟ್ಟಿದ್ವಿ. ಇನ್ನು 5ನೇ ಪತ್ರಿಕೆ ಇದೆ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಅಂತ, ಅಂದರೆ ಕಂಪೇರಿಟಿವ್ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಅಂತ. ಇದರಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಬರುತ್ತೆ ಸರ್. ನಮ್ಮ ಸೌತ್ ಇಂಡಿಯನ್ ಯಾವುದಿದೆ ಎಲ್ಲ ಬರುತ್ತೆ. ತುಳು ಕೂಡ ಬರುತ್ತೆ. ಇನ್ನು 6ನೇ ಪತ್ರಿಕೆ ಇರೋದು ಅಂದರೆ ಪ್ರಾಜೆಕ್ಟ್ ವರ್ಕ್. ಅವರು ಭಾಷಾ ವಿಜ್ಞಾನದ ಬಗ್ಗೆ ಯಾವುದಾರ ಒಂದು ವಿಚಾರಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ನ ಬರೀಬೇಕು. ಅವರ ಆ ವಿಚಾರಗಳಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ ಅಥವಾ ನೀವು ಕೊಡ್ತೀರಾ ಸರ್? ಅವರಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ನಮ್ಮಲ್ಲಿ ಅವರು ಆ ಆಯ್ಕೆ ಮಾಡ್ಕೊಂಡ್ರ ವಿಚಾರ ಸರಿಯಾಗಿದೆಯಾ ಇಲ್ವೇ ಅನ್ನೋದನ್ನ ಕೇಳಿ ತಿಳ್ಕೋಬೇಕು. ಚರ್ಚಿಸಿ ನಂತರ ಅವರು ಪ್ರಾಜೆಕ್ಟ್ ರೆಡಿ ಮಾಡಬೇಕು ಸರ್. ಅದು 60 ನಂಬರ್ಗಿದೆ ಪ್ರಾಜೆಕ್ಟ್ ವರ್ಕ್. 20 ನಂಬರು ವೈಭವ ನಡೆಸ್ತೇವೆ. ಇನ್ನು 20 ನಂಬರು ಒಂದು ಸ್ಮಾಲ್ ಟೆಸ್ಟ್ ಅಂತ ಕೊಡ್ತೀವಿ ಸರ್. ಒಳ್ಳೆಯದು ಸರ್. ಭಾಷಾ ವಿಜ್ಞಾನದ ಕೋರ್ಸ್ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು ಅಂತ ಆಸಕ್ತಿ ಹೊಂದಿದ್ದಲ್ಲಿ, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಂತ ನಮ್ಮ ಶ್ರೋತೃಗಳು ಪ್ರವೇಶ ಪಡ್ಕೋಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ಗಾಗಲಿ ಅಥವಾ ಕೇಂದ್ರ ಕಚೇರಿಗಾಗಲಿ ಅಥವಾ ಹತ್ತಿರದಲ್ಲಿರುವ ಪ್ರಾದೇಶಿಕ ಕೇಂದ್ರಕ್ಕಾಗಲಿ ಭೇಟಿ ಕೊಟ್ಟು ಅವರು ವಿವರಣೆಗಳನ್ನು ಪಡ್ಕೊಂಡು ಭಾಷಾ ವಿಜ್ಞಾನ ಕೋರ್ಸಿಗೆ ಪ್ರವೇಶನ ಪಡ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭಾಷಾ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಂಯೋಜನಾಧಿಕಾರಿ ಡಾಕ್ಟರ್ ಎಎಸ್ ಮಹದೇವ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು
ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.